ಏನಪ್ಪಾ ಎಲ್ಲರೂ ನನ್ನನ್ನೇ ಪ್ರತಿದಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಾನು ಸೂಪರ್ ಸ್ಟಾರ್. ಅಯ್ಯೋ, ನಿನ್ನಿಲ್ಲದೆ ಅಡುಗೆ ಆಗಬಹುದು, ಆದ್ರೆ ನನ್ನಿಲ್ಲದೆ ಗ್ರೇವಿ ಹೇಗೆ ಮಾಡ್ತಾರೆ ಹೇಳು? ಹಲೋ ನಮಸ್ಕಾರ. ಮೊದಲಿಗೆ ಈ ಚಾನಲ್ ನೋಡ್ರಿ, ಬರೀ 25 ವಿಡಿಯೋ ಅದಾವೆ. ಬರೀ 25 ವಿಡಿಯೋಕ್ಕೆ 9 ಲಕ್ಷ ಸಬ್ಸ್ಕ್ರೈಬರ್ ಅದಾರ. ಎಲ್ಲ ವಿಡಿಯೋಗಳು ತೆಗೆದು ನೋಡ್ರಿ, ಮಿಲಿಯನ್ ಗಟ್ಟಲೆ ವ್ಯೂಸ್ ನೋಡ್ರಿ. ಈ ಥರ ವಿಡಿಯೋಗಳು ಮಾಡಿದ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾವೆ, ಸಬ್ಸ್ಕ್ರೈಬರ್ಸ್ ಅಂತೂ ಕಿತ್ಕೊಂಡು ಬರ್ತಾರೆ, ಮೊನಿಟೈಸ್ ಅಂತೂ ಜಲ್ದಿ ಆಗ್ತೈತಿ. ಮತ್ತು ಇಲ್ಲಿ ಇನ್ನೊಂದು ಚಾನಲ್ ನೋಡ್ರಿ, ಬರೀ 12 ವಿಡಿಯೋ ಅದಾವೆ. 12 ವಿಡಿಯೋದಾಗ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ. 2 ಲಕ್ಷ ಬರೀ 10ರಿಂದ 12 ವಿಡಿಯೋ ಹಾಕಿ ಸಿಲ್ವರ್ ಬಟನ್ ನಿಮ್ಮ ಕೈಯಾಗ ತೊಗೋಬೋದು. ಅದಕ್ಕೆ ಈ ಥರ ವಿಡಿಯೋಗಳನ್ನ ಎಡಿಟ್ ಹೆಂಗೆ ಮಾಡೋದು ಅಂತೇಳಿ ಈ ವಿಡಿಯೋದಾಗ ನಾವು ಹೇಳ್ತೀವಿ. ಒಬ್ಬರು ನಮಗೆ ಕಮೆಂಟ್ ಮಾಡಿದ್ರು ಹೋದ ವಿಡಿಯೋದಾಗ, ಅದೇ ರೀತಿ ಅವ್ರು ಹೇಳ್ದಂಗೆ ನಾವು ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ವಿ. ಆ ರೀತಿ ನಾನೀಗ ವಿಡಿಯೋ ಮಾಡಾಕ್ತೀನಿ. ಬರ್ರಿ ಇವತ್ತು ಈ ಥರ ತರಕಾರಿ ಮಾತಾಡುವಂಥ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬರ್ರಿ ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ಬೇರೆಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ಈ ವಿಡಿಯೋಗೆ 1,000 ವ್ಯೂಸು ಮತ್ತು 20 ಲೈಕ್ ಬಂದರೆ ಸಾಕು. ಆಯ್ತು ರೀ ಲೈಕ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದ್ರೆ, ಮೊದಲಿಗೆ ನಿಮ್ಮ ಮೊಬೈಲ್ ಒಳಗೆ ಚಾಟ್ GPT ಆ್ಯಪ್ ಅಂತೂ ಇದ್ದೇ ಇರ್ತೈತಿ. ಇರಲಿಲ್ಲ ಅಂದ್ರೆ ಪ್ಲೇಸ್ಟೋರ್ ಹೋಗ್ರಿ, ಡೌನ್ಲೋಡ್ ಮಾಡ್ಕೊಳ್ರಿ. ಹೋದ ವಿಡಿಯೋದಾಗಂತೂ ನಾನು ಹೇಳಿಬಿಟ್ಟೀನಿ. ಚಾಟ್ GPT ಆ್ಯಪ್ನ ಓಪನ್ ಮಾಡಿಕೊಂಡು ಏನು ಮಾಡಿರಿ, ಇಲ್ಲಿ ಇದ್ರೊಳಗೆ ಬರೀರಿ, ಇನ್ಬಾಕ್ಸ್ ಒಳಗೆ ಏನಂತ ಬರೀರಿ, ಕನ್ನಡ AI ತರಕಾರಿಗಳು ಮಾತನಾಡೋ ಥರ ವಿಡಿಯೋ ಮಾಡಬೇಕು, ಸ್ಟೋರಿ ಕೊಡಿ ಅಂತ ಇಷ್ಟೇ ಬರೆದ್ರೆ ಸಾಕು. ಇಷ್ಟು ಬರೆದು ಎರೋ ಮಾರ್ಕ್ ಕೊಡ್ರಿ. 4ರಿಂದ 5 ಸೆಕೆಂಡ್ ಒಳಗೆ ನಿಮ್ಗೆ ಸ್ಟೋರಿ ಕೊಡ್ತೈತಿ AI ಚಾಟ್ GPT. ಕೆಳಗಡೆ ನೋಡಿರಿ ಯಾವ ರೀತಿ ಸ್ಟೋರಿಗಳು ಅದಾವೆ. ಇದೇ ರೀತಿ ನಾವು ಎಲ್ಲ ತರಕಾರಿಗಳದ್ದು ಸ್ಟೋರಿ ಬರ್ತಾವೆ. ಇದ್ರೊಳಗೆ ನಮ್ಗೆ ಯಾವ ಸ್ಟೋರಿ, ಯಾವ ತರಕಾರಿ ಸ್ಟೋರಿ ಮಾಡಬೇಕು ಅದನ್ನ ನೀವು ಮಾಡ್ಬೋದು. ಹಾಗೆ ಕೆಳಗೆ ಬರ್ರಿ, ಪೂರಾ ಕೆಳಗೆ ಬಂದು ಇನ್ನೊಂದು ಸರಿ ಟೈಪ್ ಮಾಡಿರಿ. ಏನಪ್ಪ ಅಂದ್ರೆ, ಆಲೂಗೆಡ್ಡೆ, ಫಸ್ಟ್ ಆಲೂಗೆಡ್ಡೆ ಐತಲ್ಲ ನಮ್ಮದು ಸ್ಟೋರಿ ಒಳಗೆ, ಅದೇ ರೀತಿ ಸ್ಟೋರಿ ಒಳಗೆ ಆಲೂಗೆಡ್ಡೆ ಮಾತಾಡೋ AI ಫೋಟೋ ಕೊಡಿ. ಯಾಕಂದ್ರೆ ಅದನ್ನು ವಿಡಿಯೋ ಮಾಡಬೇಕಲ್ಲ, ನಾವು ಫೋಟೋದಿಂದ ವಿಡಿಯೋಗೆ ಕನ್ವರ್ಟ್ ಮಾಡಬೇಕಾಗ್ತೈತಿ. ಅದಕ್ಕಾಗಿ ಮೊದಲು ನಾವು ಫೋಟೋನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಆಲೂಗೆಡ್ಡೆ ಮಾತನಾಡೋ AI ಫೋಟೋ ಕೊಡಿ ಅಂತೇಳಿ ಸರ್ಚ್ ಮಾಡಿ ಎರೋ ಮಾರ್ಕ್ ಕೊಟ್ರೆ ನಮಗೊಂದು ಫೋಟೋ ಕೊಡ್ತೈತಿ ಚಾಟ್ GPT. ಒಂದು 5ರಿಂದ 10 ಸೆಕೆಂಡ್ ವೇಟ್ ಮಾಡಿದ್ರೆ ನಮಗೊಂದು ಫೋಟೋ ಬರ್ತೈತಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡಿಕೊಂಡು ನಮಗೆ ನೆಕ್ಸ್ಟ್ ಯಾವ ಫೋಟೋ ಬೇಕು, ಯಾವ ಸ್ಟೋರಿ ಒಳಗೆ ಯಾವುದು ನೆಕ್ಸ್ಟ್ ಫೋಟೋ ಐತೆ ನೋಡಿರಿ, ಆ ಫೋಟೋನ ನಾವು ಸರ್ಚ್ ಮಾಡೋಣ. ಯಾವುದಂದ್ರೆ ಟೊಮೆಟೊ ಐತೆ ನೋಡಿರಿ. ಟೊಮೆಟೊನ ಅದೇ ರೀತಿನ ನೀವು ಬರೀರಿ. ಏನಂತಂದ್ರೆ, ಟೊಮೆಟೊ ಮಾತನಾಡೋ AI ಫೋಟೋ ಕೊಡಿ. ಇಷ್ಟೇ ಟೈಪ್ ಮಾಡಿದ್ರೆ ಸಾಕು. ಅಚ್ಚ ಕನ್ನಡದಾಗ, ಯಾಕಂದ್ರೆ ಚಾಟ್ GPT ಕನ್ನಡ ಬರೋದ್ರಿಂದ ನಾವು ಅಚ್ಚ ಕನ್ನಡ, ನಾವು ಮಾತಾಡೋ ಕನ್ನಡದಾಗ ಮಾತಾಡಿದ್ರು ಅದಕ್ಕೆ ಅರ್ಥ ಆಗ್ತೈತಿ. ನಮ್ಗೆ ಹೆಂಗೆ ಬೇಕಂಗೆ ಫೋಟೋಗಳು ಕೊಡ್ತೈತಿ. ಅದಕ್ಕೆ ಈ ಥರ ಸರ್ಚ್ ಮಾಡಿ ಎರೋ ಮಾರ್ಕ್ ಕೊಡ್ರಿ, ಟೊಮೆಟೊದು ಫೋಟೋ ಬರ್ತೈತಿ. ಫೋಟೋ ಬಂದ ತಕ್ಷಣ ಈಗ ಇನ್ನೂ ಭಾಳ ಅದಾವೆ. ಮೆಣಸಿನ್ಕಾಯಿ, ಕ್ಯಾರೆಟ್ ಅಂದರೆ ಗಜ್ರಿ, ಈ ಥರ ಸಾಕಷ್ಟು ತರಕಾರಿಗಳು ಅದಾವೆ. ನಾನು 2 ಮಾಡಿ ತೋರಿಸ್ತೀನಿ, ಆಲೂಗೆಡ್ಡೆ ಮತ್ತು ಟೊಮೆಟೊ ಇವೆರಡು ಫೋಟೋ ತೊಗೊಂಡಿನಿ. ಈಗ ಡೈರೆಕ್ಟಾಗಿ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿ ಡೈರೆಕ್ಟಾಗಿ ಏನು ಮಾಡೋಣ, ಹೋದ ವಿಡಿಯೋದಾಗ ನಾನು ಹೇಳಿದ್ದೆ ಯೂಟ್ಯೂಬ್ ಕ್ರಿಯೇಟ್ ಅಂತೇಳಿ ಒಂದು ಆ್ಯಪ್ ಬರ್ತೈತೆ ಅಂತ, ಅದನ್ನು ಓಪನ್ ಮಾಡಿರಿ. ಯಾರು ಇಲ್ಲಂದ್ರೆ ಪ್ಲೇಸ್ಟೋರಿಗೆ ಹೋಗ್ರಿ, ಯೂಟ್ಯೂಬ್ ಕ್ರಿಯೇಟ್ ಅಂತ ಆ್ಯಪ್ ಐತಿ, ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಜನ್ರೇಟ್ ವಿಡಿಯೋ ಅಂತ ಐತಿ, ಅದನ್ನು ಕ್ಲಿಕ್ ಮಾಡಿರಿ. ಜನ್ರೇಟ್ ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತೈತಿ, ನಿಮ್ಮ ಫೋಟೋಗಳು ಬರ್ತಾವೆ. ಫಸ್ಟ್ ಯಾವುದಿತ್ತಲ್ಲ ಆಲೂಗೆಡ್ಡೆ ತೊಗೋರಿ. ಆಲೂಗೆಡ್ಡೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಆಲೂಗೆಡ್ಡೆ ಫೋಟೋ ಸೆಲೆಕ್ಟ್ ಮಾಡಿದ ತಕ್ಷಣ ಫುಲ್ ಬ್ಯಾಕ್ ಹೋಗ್ರಿ. ಬ್ಯಾಕ್ ಹೋದ ತಕ್ಷಣ ಚಾಟ್ GPT ಒಳಗೆ ಹೋಗ್ರಿ. ಚಾಟ್ GPT ಒಳಗೆ ನಾವು ಆಗಲೇ ಸ್ಟೋರಿ ತೊಗೊಂಡಿದ್ದೀವಲ್ಲ, ಫಸ್ಟ್ ಯಾವುದಿತ್ತು, ಆಲೂಗೆಡ್ಡೆ ಮಾತನಾಡಿದ್ದು ಫಸ್ಟ್ನೇದ್ದು ಲೈನ್ ಇತ್ತಲ್ಲ, ಅದನ್ನಷ್ಟೇ ಕಾಪಿ ಮಾಡ್ಕೊಳ್ರಿ. ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ವಾಪಸ್ ಯೂಟ್ಯೂಬ್ ಕ್ರಿಯೇಟಕ್ಕೆ ಬರ್ರಿ. ಕ್ರಿಯೇಟಕ್ಕೆ ಬಂದು ಫೋಟೋ ತೊಗೊಂಡ್ರಲ್ಲ, ಮೇಲೆ ಅದನ್ನು ಪ್ರಾಂಪ್ಟ ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ ತಕ್ಷಣ ಕೆಳಗಡೆ ಜನ್ರೇಟ್ ಅಂತಿರುತ್ತೆ, ಅದನ್ನ ಕ್ಲಿಕ್ ಮಾಡಿರಿ. ಜನ್ರೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ 10ರಿಂದ 20 ಸೆಕೆಂಡು ವೇಟ್ ಮಾಡಿರಿ. ಅದು 100 ಆಗಬೇಕು. 100 ಆದ ತಕ್ಷಣ ನಿಮ್ಗೆ ವಿಡಿಯೋ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿ ಕೊಡ್ತೈತಿ ಯೂಟ್ಯೂಬ್ ಕ್ರಿಯೇಟ್. ಅದು ವಿಡಿಯೋ ಕ್ರಿಯೇಟ್ ಆದ ತಕ್ಷಣ ಏನು ಮಾಡಿರಿ, ಕೆಳಗಡೆ ಯೂಸ್ ವಿಡಿಯೋ ಅಂತ ಇರ್ತೈತಿ, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲೆ ನೋಡಿರಿ ಎರೋ ಮಾರ್ಕ್ ಐತಿ, ಎರೋ ಮಾರ್ಕಕ್ಕೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೀವು ಹೈ ಕ್ವಾಲಿಟಿ ಬೇಕಲ್ಲ ನಿಮ್ಗೆ, ಈಗ ಸದ್ಯಕ್ಕೆ ಹೈ ಅಂತಲೇ ಇರ್ತೈತಿ, ಅದನ್ನು ನಾವು 4Kದಾಗ ತೊಗೊಳ್ಳೋಣ. ಯಾಕಂದ್ರೆ ಫುಲ್ ಹೈ ಕ್ವಾಲಿಟಿ ಬೇಕಲ್ಲ, ಅದಕ್ಕಾಗಿ 4K ಒಳಗೆ ತೊಗೊಂಡು ಅದನ್ನು ಎಕ್ಸ್ಪೋರ್ಟ್ ಮಾಡಿರಿ. ಎಕ್ಸ್ಪೋರ್ಟ್ ಅಂತ ಹೊಡೆದ ತಕ್ಷಣ ಜಸ್ಟ್ 4ರಿಂದ 5 ಸೆಕೆಂಡ್ ಒಳಗೆ ಆ ವಿಡಿಯೋ ನಿಮ್ಮ ಗ್ಯಾಲರಿ ಒಳಗೆ ಡೌನ್ಲೋಡ್ ಆಗ್ತೈತಿ. ಆದ ತಕ್ಷಣ ಏನು ಮಾಡಿರಿ, ನೆಕ್ಸ್ಟ್ ನಮ್ಗೆ ಯಾವುದು ಬೇಕು, ಟೊಮೆಟೊ ಐತಿ, ಟೊಮೆಟೊ ತೊಗೊಳ್ಳೋಣ. ಫಸ್ಟ್ ಅದೇ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಜನ್ರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ತೊಗೊರಿ. ಟೊಮೆಟೊ ಫೋಟೋ ತೊಗೊರಿ. ಫೋಟೋ ತಕ್ಷಣ ಮತ್ತು ಹೊಳ್ಳಿ ಬ್ಯಾಕ್ ಹೋಗಿ ಚಾಟ್ GPT ಒಳಗೆ ಹೋಗ್ರಿ. ಚಾಟ್ GPT ಒಳಗೆ ನೆಕ್ಸ್ಟ್ ಯಾವುದೈತಿ, ಟೊಮೆಟೊ ಮಾತನಾಡೋದು ಲೈನ್ ಐತಲ್ಲ, ಟೊಮೆಟೊ ಅಂತೈತಲ್ಲ, ಅದನ್ನು ಲೈನ ಕಾಪಿ ಮಾಡ್ಕೊಳ್ರಿ. ಮತ್ತು
ಅದನ್ನು ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಹೋಗಿ ವಾಪಸ್ ಯೂಟ್ಯೂಬ್ ಕ್ರಿಯೇಟಕ್ಕೆ ಬರ್ರಿ. ಯೂಟ್ಯೂಬ್ ಕ್ರಿಯೇಟ್ ಬಂದು ಫೋಟೋ ಅಂತೂ ತೊಗೊಂಡಿರಿ, ಮೇಲೆ ಆ ಪ್ರಾಂಪ್ಟ್ನ ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿ ಮತ್ತೆ ಜನ್ರೇಟ್ ಅಂತ ಹೊಡೀರಿ. ಜನ್ರೇಟ್ ಅಂತ ಹೊಡೆದ ತಕ್ಷಣ ಮತ್ತೆ 10ರಿಂದ 20 ಸೆಕೆಂಡ್ ಒಳಗೆ ವಿಡಿಯೋ ರೆಡಿ ಆಗ್ತೈತಿ. ರೆಡಿ ಆದ ತಕ್ಷಣ ಏನು ಮಾಡಿರಿ, ಮತ್ತು ಅದೇ ಸೇಮ್ ಪ್ರೋಸೆಸ್ ಯೂಸ್ ವಿಡಿಯೋ ಹೊಡೀರಿ, ಯಾರೋ ಮಾರ್ಕ್ ಹೊಡೀರಿ, ಕೆಳಗಡೆ 4K ಅಂತ ಹೊಡೀರಿ, ಎಕ್ಸ್ಪೋರ್ಟ್ ಮಾಡಿರಿ. ವಿಡಿಯೋ ಡೌನ್ಲೋಡ್. ಈಗ ಏನಾಯಿತು, 2 ವಿಡಿಯೋ ಡೌನ್ಲೋಡ್ ಆಯಿತು. 2 ವಿಡಿಯೋ ಡೌನ್ಲೋಡ್ ಆದ ತಕ್ಷಣ ಏನು ಮಾಡಿರಿ, ಯಾವುದಾರ ಒಂದು ಎಡಿಟಿಂಗ್ ಆ್ಯಪ್ ತೊಗೊರಿ. ನಾನು ಜಾಸ್ತಿ ಇನ್ಶರ್ಟ್ ಅಥವಾ VN ಯೂಸ್ ಮಾಡ್ತೀನಿ. ಕ್ಯಾಪ್ಕಟ್ ನಮ್ಮ ಮೊಬೈಲ್ದಾಗ ಯೂಸ್ ಆಗೋಲ್ಲ, ಅದಕ್ಕೆಲ್ಲ ಪ್ರೊಸೆಸ್ ಐತಿ. ಅದನ್ನೂ ಒಂದು ವಿಡಿಯೋ ಮಾಡೋ ನೆಕ್ಸ್ಟ್ ಕ್ಯಾಪ್ಕಟ್ ಯೂಸ್ ಹೆಂಗೆ ಮಾಡೋದು ಅಂತೇಳಿ. ಆ ಕ್ಯಾಪ್ಕಟ್ಟಿಗೆ ಸದ್ಯಕ್ಕೆ ನಮ್ಗೆ ಬೇಡ. VN ಆ್ಯಪ್ನ ಈಸಿಯಾಗಿ ಅದನ್ನೇನಿಲ್ಲ VN ತೊಗೊಳ್ಳೋಣ. VN ತೊಗೊಂಡು VN ಓಪನ್ ಮಾಡೋಣ. ಆ್ಯಪ್ನ ಓಪನ್ ಮಾಡಿಕೊಂಡು ನೀವು ಸಿಗಲಿಲ್ಲಪ್ಪ ಅಂದರೆ ಪ್ಲೇಸ್ಟೋರಿಗೆ ಹೋಗ್ರಿ, VN ಆ್ಯಪ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಡ್ರಿ. ಓಪನ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಇಲ್ಲಿ ಪ್ಲಸ್ ಚಿಹ್ನೆ ಬರ್ತೈತಿ, ಅದನ್ನ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಮೇಲೆ ನ್ಯೂ ವಿಡಿಯೋ ಅಂತ ಇರ್ತಾ, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಫೋಟೋಗಳು ಬರ್ತವೆ, ಗ್ಯಾಲ್ರಿ ಬರ್ತೈತಿ. ಗ್ಯಾಲ್ರಿ ಒಳಗೆ ನೀವು ಯಾವ ಕ್ರಿಯೇಟ್ ಮಾಡ್ಕೊಂಡಿರಲ್ಲ 2 ವಿಡಿಯೋ, ಆಲೂಗೆಡ್ಡೆ ಮತ್ತು ಟೊಮೆಟೊ, ಅವೆರಡು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ರಿ. ನೆಕ್ಸ್ಟ್ ಬಂದು ಇಲ್ಲಿ ವಿಡಿಯೋ ಸ್ವಲ್ಪ ಪ್ಲೇ ಮಾಡಿ ನೋಡಿರಿ. ಸ್ವಲ್ಪ AI ಅಂದ ತಕ್ಷಣ ಸ್ವಲ್ಪ ಸ್ಲೋ ಆಗಿ ಕೊಟ್ಟಿರ್ತೈತೆ ವಿಡಿಯೋ, ನಾವು ಫಾಸ್ಟಾಗಿ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಸ್ಪೀಡ್ ಐತಲ್ಲ ನೋಡಿರಿ, ಸ್ಲೋ ಐತಲ್ಲ ಅದನ್ನು ಫಾಸ್ಟ್ ಮಾಡ್ಕೊಳ್ಳೋಣ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಸ್ಪೀಡ್ ಕೆಳಗಡೆ ಸ್ಪೀಡ್ ಆಪ್ಷನ್ ಐತೆ ನೋಡಿರಿ, ಅದನ್ನು ಕ್ಲಿಕ್ ಮಾಡಿರಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ರೆಗ್ಯುಲರ್ ಅಂತ ಹೋಗ್ರಿ. ರೆಗ್ಯುಲರ್ ಒಳಗೆ ನಮ್ಗೆ ಎಷ್ಟು ಬೇಕಷ್ಟು ಸ್ಪೀಡ್ ಇಟ್ಕೋರಿ. ನಾನು 5.58 ಅಂತ ಎಷ್ಟೋ ನಿಮ್ಗೆ ಎಷ್ಟು ಬೇಕಷ್ಟು ಅದು ತೋರಿಸ್ತೈತಿ. ಎಷ್ಟು ಬೇಕಷ್ಟು ಇಟ್ಕೋರಿ. ನಾನು ಜಾಸ್ತಿನೇ ಸ್ಪೀಡ್ ಇಟ್ಕೋತೀನಿ. ಅಷ್ಟು ಇಟ್ಕೊಂಡು ಮತ್ತು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದ ತಕ್ಷಣ ಈಗ ಆಲೂಗೆಡ್ಡೆದಾಯಿತು, ಟೊಮೆಟೊದು ವಿಡಿಯೋನು ಸ್ಪೀಡ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ಸ್ಪೀಡ್ ಮಾಡಿರಿ, ರೆಗ್ಯುಲರ್ ಹೊಡ್ರಿ. ಅದನ್ನು ಜಾಸ್ತಿ ಮಾಡ್ಕೊರಿ, ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಮೇಲೆ ನೋಡಿರಿ, ಇದು ಕರೆಕ್ಟ್ ಆಗೈತಿ ಇಲ್ಲಿ ವಿಡಿಯೋ ನೋಡ್ಕೊಡ್ರಿ. ನೋಡ್ಕೊಂಡ ತಕ್ಷಣ ಮೇಲೆ ನೋಡಿರಿ ಎಕ್ಸ್ಪೋರ್ಟ್ ಅಂತ ಐತಿ. ಎಕ್ಸ್ಪೋರ್ಟ್ ಅಲ್ಲ, ಎರೋ ಮಾರ್ಕ್ ಐತಿ. ಎರೋ ಮಾರ್ಕ್ನ ಕ್ಲಿಕ್ ಮಾಡಿರಿ. ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಡೈರೆಕ್ಟಾಗಿ ವಿಡಿಯೋ ನಿಮ್ಮ ಗ್ಯಾಲರಿ ಒಳಗೆ ಎಕ್ಸ್ಪೋರ್ಟ್ ಆಗ್ತೈತಿ. ಇಷ್ಟೇ ವಿಡಿಯೋನ ಎಡಿಟ್ ಮಾಡೋದು. ಇಷ್ಟು ಮಾಡಿಕೊಂಡು ನೀವು ಇದನ್ನು ಲಾಂಗ್ ಪ್ರೋಸೆಸ್ಸಾಗಿ ಎಷ್ಟು ಬೇಕಾದಷ್ಟು 10 ನಿಮಿಷ 20 ನಿಮಿಷ 30 ನಿಮಿಷ ಆ ಸ್ಟೋರಿ ಎಷ್ಟು ಐತಲ್ಲ ಅಷ್ಟನ್ನು ನೀವು ವಿಡಿಯೋ ಮಾಡ್ಕೋಬೋದು. ಈಗ ಅದು ನಾವು ಏನಂದ್ರೆ ವಿಡಿಯೋ ಹಿಂಗೆ ಶಾರ್ಟ್ ವಿಡಿಯೋದಾಗ ಐತಿ, ಅದನ್ನು ಹಿಂಗೆ ಲಾಂಗ್ ವಿಡಿಯೋದಾಗೂ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಅಂತಂದು ನೆಕ್ಸ್ಟ್ ವಿಡಿಯೋದಾಗ ಹೇಳೋಣ. ಈ ಸದ್ಯಕ್ಕೆ ಶಾರ್ಟ್ ವಿಡಿಯೋದಾಗ ಈಗ 2 ವಿಡಿಯೋ ಅಂತ ಅಟ್ಯಾಚ್ ಮಾಡ್ಕೊಂಡು ನಾನು ತೋರಿಸಿ ನಿಮ್ಗೆ ಬೇಕಂದ್ರೆ ಇದರ ಮೆಣಸಿನ್ಕಾಯಿ ಏನು ಕ್ಯಾರೆಟ್ ಅಂದರೆ ಗಜ್ರಿ ಈ ಥರ ಯಾವ್ಯಾವ ಅದಾವಲ್ಲ, ಈರುಳ್ಳಿ ಎಲ್ಲ ಥರನೂ ಮಾತಾಡುವಂಥ ಮಾಡ್ಬೋದು. ಎಲ್ಲ ಮಾತಾಡ್ಬೋದು. ಕಾಂಟ್ರವರ್ಸಿ ಈ ಥರ ಕತೆ ಕಾಮಿಡಿಯಾಗಿ ಯಾವುದೇ ರೀತಿ ಸೀರಿಯಸ್ ಆಗಿ ಮ್ಯಾಟ್ರ್ ಅದನ್ನೇ ಈಗ ತರಕಾರಿ ಬಿಟ್ಟು ಮನುಷ್ಯರನ್ನು ಮಾಡ್ಕೋಬೋದು. ಯಾವ ಬೇಕಾದ್ದು ನೀವು ಮಾಡ್ಕೋಬೋದು. ಆ ಥರ ನೀವು AI ಒಳಗೆ ಜನ್ರೇಟ್ ಮಾಡ್ಕೋಬೋದು ನಿಮಗೆ ಇಷ್ಟ ಬಂದಂಗೆ. ಈ ಸದ್ಯಕ್ಕೆ ನಾನು ತರಕಾರಿದು ಎಡಿಟ್ ಮಾಡಿ ತೋರಿಸೀನಿ, ಯಾಕಂದ್ರೆ ಈಗ ಟ್ರೆಂಡಿಂಗ್ದಾಗ ತರಕಾರಿದು ಐತಲ್ಲ, ಅದನ್ನು ಮಾಡಿಕೊಡ್ರಿ. ಮಾಡಿಕೊಂಡು ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ವಿಡಿಯೋ ಹಾಕ್ಕೊಂಡು ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್ ಒಳಗೂ ಹಾಕೋಬೋದು, ಮಿಲಿಯನ್ ಗಟ್ಟಲೆ ವ್ಯೂಸ್ ತೊಗೋಬೋದು. ಬಟ್ ನಾನು ಒಂದು ಸಜೆಷನ್ ಮಾಡ್ತೀನಿ ನಿಮ್ಗೆ. ಈ ಮೇಡಮ್ ಅವ್ರಿಗೆ ಕೇಳ್ದಂಗೆ AI ವಿಡಿಯೋ ಮಾಡಿ ದುಡ್ಡು ಮಾಡ್ಬೋದು ಅಂತೇಳಿ ಕೇಳಿದರು. ಬಟ್ ದುಡ್ಡು ಮಾಡ್ಬೋದು, ಆದರೆ ಇದು ಲಾಂಗ್ ಪ್ರೊಸೆಸ್ ಅಲ್ಲ. ಇದು ಲಿಮಿಟ್ ಅಂದ್ರೆ ನಮ್ಗೆ ಯೂಟ್ಯೂಬ್ ಹೆಂಗೈತಪ್ಪ ಅಂದ್ರೆ ಅದಕ್ಕೆಲ್ಲ ರೂಲ್ಸ್ ಅದಾವೆ, ಕಮ್ಯುನಿಟಿ ಗೈಡ್ಲೈನ್ಸ್ ಅದಾವೆ. ಈ ಥರನೇ ಮಾಡಬೇಕು ಅಂತೇಳಿ ಒಂದು ರೂಲ್ಸ್ ಐತಿ. ಅದಕ್ಕೆ ನಮ್ಮ ಮನ್ಸಿಗೆ ಬಂದಂಗೆ ನಾವು ಹಾಕೊಳಕ್ಕೆ ಬರೋದಿಲ್ಲ. ಯೂಟ್ಯೂಬ್ ಏನು ರೂಲ್ಸ್ ಹೇಳ್ತೈತಿ ಅದೇ ರೀತಿ ಮಾಡ್ಬೇಕಾಗ್ತೈತಿ. ಅದಕ್ಕೆ ನಾವು AI ವಿಡಿಯೋಗಳನ್ನ ಜಾಸ್ತಿ ಮಾಡುವಂಗಿಲ್ಲ. ಮಾಡ್ಬೋದು, ಎಲ್ಲಿವರೆಗೂ ಅವರು ನಮ್ಮ ಚಾನಲ್ನ ಇಡ್ತಾರಂತ ಹೇಳೋಕ್ಕಾಗೋದಿಲ್ಲ. ಯಾವ ಬೇಕಾದರೂ ಡಿಲೀಟ್ ಮಾಡಿ ಬಿಸಾಕ್ಬೋದು ಅವರು. ಯಾಕಂದರೆ AI ವಿಡಿಯೋ ಆಗ್ತೈತಿ. ನಮ್ಮದು ಏನಾಗ್ತೈತಿ, ನಮ್ಮ ಸ್ವಂತ ನಮ್ಮ ಎಫರ್ಟ್ನ ಅದಕ್ಕೇನು ಹಾಕಿರಲ್ಲ. ಯಾಕಂದ್ರೆ ನಾವು ಬರೀ AIದೊಳಗೆ ಎಡಿಟ್ ಮಾಡಿರೋದ್ರಿಂದ ಅದು ನಾನ್ ಎಫರ್ಟ್ ಅಂತೇಳಿ ಅದೊಂದು ರೂಲ್ಸ್ ಐತಿ. ಆ ಥರ ಮಾಡಿ ನಾವು ಜಾಸ್ತಿ ವಿಡಿಯೋಗಳು ಹಾಕೋತ್ರ ಮುಂದೆ ಒಂದಿನ ಆ ಚಾನಲ್ ಡಿಲೀಟ್ ಆಗೋ ಸಾಧ್ಯತೆ ಇರ್ತೈತಿ. ಅದಕ್ಕಾಗಿ ನಾವು ಆದಷ್ಟು ನಮ್ಮ ಸ್ವಂತ ವಿಡಿಯೋಗಳನ್ನ ನಮ್ಮ ಒರಿಜಿನಲ್ ಫೇಸ್ ತೋರಿಸಿ ವಿಡಿಯೋ ಮಾಡೋದು ಬೆಟರ್. ಆ ಥರ AI ವಿಡಿಯೋಗಳನ್ನ ಯಾವಾಗಾದರೂ ಒಂದು ಸಾರಿ ಒಂದು 100ರೊಳಗೆ ಒಂದು 10% ಅಷ್ಟೇ ಹಾಕ್ಬೋದು. ಜಾಸ್ತಿ ನಾವು ಬರೀ AI ವಿಡಿಯೋಗಳನ್ನೇ ಮಾಡುವಂಥದ್ದು ಉದ್ದೇಶ ಇಲ್ಲ. ಇನ್ಸ್ಟಾಗ್ರಾಮ್ ಒಳಗೆ ಮಾಡ್ಬೋದು, ಬಟ್ ಅಲ್ಲಿ ಪ್ರಾಬ್ಲಮ್ ಆಗ್ತೈತಿ ಬಿಡ್ತೈತೆ ಅಂತ ಹೇಳಕ್ಕೆ ಬರೋಲ್ಲ. ಯಾಕಂದ್ರೆ ಆಗ್ಬೋದು. ಈಗೆಲ್ಲ ರಿಸ್ಕ್ ಅದಾವ, ಐಡಿಗಳೆಲ್ಲ ಡಿಲೀಟ್ ಆಗತ್ತವ. ಫೇಸ್ಬುಕ್ ಒಳಗೂ ರಿಸ್ಕ್ ಐತಿ, ಅಲ್ಲಿ ಕಾಪಿರೈಟ್ ಸ್ಟ್ರೈಕ್ ಐತಿ, ಕಾಪಿರೈಟ್ ಐತಿ. ಅಲ್ಲಿನೂ ಅಷ್ಟೊಂದು ಸೇಫ್ ಅಲ್ಲ. ಇನ್ಸ್ಟಾಗ್ರಾಮ್ನು ಸೇಫ್ ಅಲ್ಲ, ಯೂಟ್ಯೂಬ್ನು ಸೇಫ್ ಅಲ್ಲ. ಎಲ್ಲಿ ತನಕ ನಡೀತೈತೆ ಅಲ್ಲಿವರೆಗೂ ನಾವು ಮಾಡ್ಬೋದು. ದುಡ್ಡು ಅಂತೂ ಮಾಡ್ಬೋದು, ವೈರಲ್ ಆಗ್ಬೋದು, ವಿಡಿಯೋ ವೈರಲ್ ಆಗ್ತಾವೆ. ಬಟ್ ಈ ಥರ ರೂಲ್ಸ್ ಐತಿ. ನೋಡಿರಿ, ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಬಿಡ್ರಿ. ನಾನು ಹೇಳೋ ಕರ್ತವ್ಯ ಹೇಳಿದ್ದೀನಿ.
ಮುಂದೆ ಏನು ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಮಾಡೋಣ. ಅದು ಹೋದ ವಿಡಿಯೋದ ನಾವು ಹಾಕಿದ್ದು ಒಂದು 32ರಿಂದ 33 ಸಾವಿರ ವ್ಯೂಸ್ ಹೋಗಿತ್ತು. ಅದು ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರೂ ಸರಿಯಾಗಿ ಚೆಂದ ಸಪೋರ್ಟ್ ಮಾಡಿದ್ದೀರಿ. ಆ ವಿಡಿಯೋ ಸ್ವಲ್ಪ ಕೆಲವು ಮಂದಿಗೆ ಅರ್ಥ ಆಗೈತಿ, ಥ್ಯಾಂಕ್ಸ್ ಹೇಳಿದಾರೆ. ಇನ್ನು ಕೆಲವೊಂದಿಷ್ಟು ಮಂದಿಗೆ ಅದು ಅರ್ಥ ಆಗಿಲ್ಲ ಆ ವಿಡಿಯೋ. ನೋಡೋಣ, ಅದು ಅರ್ಥ ಆಗಂಗೆ ಅವ್ರಿಗೆ ಪ್ರಾಂಪ್ಟ ಕೊಟ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಇನ್ನೊಂದು ಸರಿ ನೆಕ್ಸ್ಟ್ ವಿಡಿಯೋ ನೋಡೋಣ. ಟೈಮ್ ಸಿಕ್ಕರೆ ಅದನ್ನು ಮಾಡೋಣ. ಮತ್ತು ನೆಕ್ಸ್ಟ್ ಇದೇ ರೀತಿ ಎಐಗಳು ಯಾವುದು ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ ಆಗಲಿ, ಇವು ಚಾನಲ್ದಾಗಲಿ, ಇನ್ಸ್ಟಾಗ್ರಾಮ್ ಪ್ರಮೋಷನ್ದಾಗಲಿ, ದುಡ್ಡು ಮಾಡೋದು, ಇನ್ಸ್ಟಾಗ್ರಾಮ್ ದುಡ್ಡು ಮಾಡೋದು, ಫೇಸ್ಬುಕ್ ದುಡ್ಡು ಮಾಡೋದು, ಪ್ರಾಡಕ್ಟನ್ನು ಕಮಿಷನ್ ತೊಗೊಳೋದು, ಇವೆಲ್ಲ ಈ ಥರ ಇನ್ನೂ ಭಾಳ ಅದಾವ ವಿಡಿಯೋಗಳು ಮಾಡೋಣ. ಯಾವಾಗ ಆಗ್ತೈತಿ ಟೈಮು ಒಂದು ಆದ ತಕ್ಷಣ ಒಂದು ಮಾಡೋಣ. ಸದ್ಯಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಈ ವಿಡಿಯೋ ಇಷ್ಟ ಆದರೆ ಯಾರಿಗೆಲ್ಲ ಸ್ವಲ್ಪ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ಮುಂದೆ ನೋಡೋದು ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.